ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್ ಎಲ್ಲರಿಗೂ. ಇವತ್ತು ನಮ್ಮ ಮನೆಯಲ್ಲಿ ಮೆಂತ್ಯ ಕಡುಬು ಮಾಡಬೇಕು ಅಂತ ಮಕ್ಕಳದ್ದು ಒಂದೇ ಆಟ ಆಗಿಬಿಟ್ಟಿತ್ತು. ಅದಕ್ಕೋಸ್ಕರ ನಾನು ಮೆಂತ್ಯ ಕಡುಬು ಮಾಡಲಿಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಮೊದಲನೇದಾಗಿ ಚಪಾತಿಗೆ ಯಾವ ರೀತಿ ಹಿಟ್ಟು ಕಲಿಸ್ಕೊತೀರ ಅದೇ ರೀತಿ ನೀವು ಚಪಾತಿ ಹಿಟ್ಟನ್ನ ಕಲಿಸ್ಕೊಳ್ರಿ. ಆಮೇಲೆ ಚಪಾತಿ ನಾನು ಯಾವ ರೀತಿ ಉಳಿಸ್ತಾ ಇದ್ದೀನಿ ನೋಡಿ, ಅದೇ ರೀತಿ ಸ್ವಲ್ಪ ಚಪಾತಿಗಿನ ಒಂದು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕು. ಲಟ್ಟಿಸ್ಕೊಂತ ಸ್ವಲ್ಪ ಅಗಲ ಮಾಡ್ಕೊಂಡು ನಂತರ ಮೆಂತ್ಯ ಕಡುಬಿಗೆ ಮುಖ್ಯವಾಗಿ ಬೇಕಾಗಿರೋದೆ ಗೋಧಿ ಹಿಟ್ಟು ಮತ್ತು ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ಶುಗರ್ ಪೇಷಂಟ್ಗಾಗಿರ್ಬೋದು, ಮಕ್ಕಳಿಗಾಗಿರ್ಬೋದು, ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಅಂದೇ ಹೆಲ್ದಿ ಆಗಿರ್ತಕ್ಕಂಥ ಒಂದು ರೆಸಿಪಿ ಇದು. ಚಪಾತಿನ ಸ್ವಲ್ಪ ದಪ್ಪವಾಗಿ ಲಟ್ಸ್ಕೊಂಡು ನಂತರ ಸ್ವಲ್ಪ ಚಾಕುಗೆ ಮತ್ತು ಹಿಟ್ಟು ಸವರ್ಕೊಂಡು ನಾವು ಈ ರೀತಿ ನಿಮಗೆ ಯಾವ ಶೇಪ್ ಬೇಕು ಆ ಶೇಪು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಚಿಕ್ಕದಾಗಿ ಕಟ್ ಮಾಡ್ಕೊಂಡ್ರೆ ಬೆಟ್ರು. ಈ ರೀತಿ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ನಿಧಾನಕ್ಕೆ ನೋಡ್ಕೊಂಬಿಟ್ಟು ಕಟ್ ಮಾಡ್ಕೊಳ್ಳಿ. ಸ್ವಲ್ಪ ಅಕಸ್ಮಾತ್ ಅಂಟಿಸ್ತಾ ಇದ್ದರೆ ಸ್ವಲ್ಪ ಹಿಟ್ಟಿನ ಮೇಲಾತು ಒಣ ಹಿಟ್ಟು ಉದಿಸ್ಕೊಳ್ರಿ. ಇಲ್ಲ ಚಾಕುಗಾದರೂ ಸ್ವಲ್ಪ ಸವರ್ಕೊಂಡು ಮತ್ತೆ ಪುನಃ ಕಟ್ ಮಾಡಿ. ಈ ಕಟ್ ಮಾಡಿ ಎಲ್ಲವನ್ನು ನೀವೇನು ಮಾಡಬೇಕು, ಒಂದು ಕಡೆಗೆ ನಿಧಾನಕ್ಕೆ ಅವನ್ನು ಬಿಡಿಸಿ ಒಂದು ತಟ್ಟೆಯಲ್ಲಿ ಹಾಕ್ಕೊಳ್ಳಿ. ನೋಡಿ, ಇವಾಗ ನಾನು ಹಾಕ್ಕೊತಾ ಇದ್ದೀನಿ. ಅಡುಗೆ ಮಾಡೋದೇನು ತುಂಬ ಕಷ್ಟ ಅಲ್ಲ ಫ್ರೆಂಡ್ಸ್, ಯಾರು ಬೇಕಾದರೂ ಕಲ್ತ್ಕೋಬೋದು. ಅದೇನೋ ಹೇಳ್ತಾರಲ್ಲ ಗಾದೆ, ಕಲೆಯವರೆಗೂ ಬ್ರಹ್ಮವಿದ್ಯೆ, ಕಲ್ತ ಮೇಲೆ ಕೋತಿ ವಿದ್ಯೆ ಅಂತೆ. ಅದೇ ರೀತಿ ನಾನು ಕೂಡ ಒಂದೊಂದೇ ರೆಸಿಪಿನ ಕಲ್ತ್ಕೊಂಡು ಬಂದಿದ್ದೀನಿ. ನೋಡಿ ಫ್ರೆಂಡ್ಸ್, ನಾವು ಎಲ್ಲವನ್ನು ಈ ರೀತಿ ಬಿಡಿಸ್ಕೊಂಡು ಒಂದೊಂದೇ ಆಗಿ ಒಂದು ತಟ್ಟೆಯಲ್ಲಿ ಹಾಕ್ಕೊತಾ ಇದ್ದೀನಿ. ಬೇಕ್ರಿ ಫುಡ್ಡು, ಜಂಕ್ ಫುಡ್ಡು ಮಕ್ಕಳಿಗೆ ಕೊಡೋ ಬದಲು ಮನೆಯಲ್ಲೇ ನೀವು ಈ ರೀತಿ ಮೆಂತ್ಯ ಸೊಪ್ಪಿನಿಂದ ಹೆಲ್ದಿ ಫುಡ್ ಮಾಡಿಕೊಟ್ರೆ ಮಕ್ಕಳ ಆರೋಗ್ಯನೂ ಉತ್ತಮವಾಗಿರ್ತೈತೆ, ಅವರ ಆರೋಗ್ಯನೂ ತುಂಬ ಚೆನ್ನಾಗಿರ್ತೈತೆ. ಸ್ವಲ್ಪ ಮನೆಯಲ್ಲಿ ಕಷ್ಟಪಟ್ಟರೆ ಮಕ್ಕಳ ಆರೋಗ್ಯ, ಮನೆಯವರ ಆರೋಗ್ಯ ಎಲ್ಲರಿಗೂ ಉತ್ತಮವಾಗಿರ್ತೈತೆ. ಅದರಲ್ಲೂ ಮೆಂತ್ಯ ಸೊಪ್ಪು ತಿನ್ನೋದ್ರಿಂದ ತುಂಬ ಆರೋಗ್ಯಕ್ಕೆ ಒಳ್ಳೆಯದು. ನೋಡಿ, ಇವಾಗೆಲ್ಲ ಕಟ್ ಮಾಡಿ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಒಂದು ಮಿನಿಮಮ್ ಅಂದರೆ ಒಂದು ನೀರು ಕುಡಿಯೋ ಲೋಟದಲ್ಲಿ ಒಂದು 3 ಲೋಟ ನೀರು ಹಾಕ್ರಿ. ಸ್ವಲ್ಪ ಒಂದು 2-3 ಸ್ಪೂನ್ ಆಗೋವಷ್ಟು ಆಯಿಲ್ ಹಾಕ್ಕೊಳ್ರಿ. ನೀರು ಚೆನ್ನಾಗಿ ಕುದಿಬೇಕದು. ಇವಾಗ ನೋಡಿ, ನಾನು ತೋರಿಸ್ತಾ ಇದ್ದೀನಿ. ಅದೇ ರೀತಿ ನೀವು ಕೂಡ ನಿಮ್ಮ ಅಳತೆಗೆ ತಕ್ಕಂಗೆ ನೀವು ಮಾಡಿ. ಇನ್ನೊಂದು ಕಡಾಯಲ್ಲಿ ನಾನು ಇಟ್ಕೊಂಡಿದ್ದೀನಿ. ಇದು ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ, ಸೊಪ್ಪು ಒಗ್ಗರಣೆ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಒಂದು ಬಾಣಲೆ ಇಟ್ಕೊಂಡು ಅದಕ್ಕೆ ಆಯಿಲ್ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಸ್ವಲ್ಪ ನೋಡ್ಕೊಳ್ಳಿ ನಿಮಗೆ ಎಷ್ಟು ಆಯಿಲ್ ಬೇಕು, ನೀವೆಷ್ಟು ಹಿಟ್ಟು ಕಲಿಸ್ಕೊಂಡಿದ್ದೀರಿ ಏನು ಅಂತ ನೋಡ್ಕೊಂಬಿಟ್ಟು. ನಾನು ಮಿನಿಮಮ್ ಒಂದು 3 ಬಟ್ಲು ಹಿಟ್ಟನ್ನು ಕಲಿಸ್ಕೊಂಡಿದ್ದೆ. ಅದಕ್ಕೆ ತಕ್ಕನಾಗಿ ಆಯಿಲ್ ಹಾಕ್ಕೊಂಡಿದ್ದೀನಿ. ಈ ಕಡೆಯೂ ನೀರು ಕುದೀಲಿಕ್ಕೆ ಇಟ್ಟಿದ್ದೀನಿ ನಾನು. ಎರಡೂ ಅಟ್ ಎ ಟೈಮ್ ಆಗಿಬಿಡ್ಬೇಕು ಫ್ರೆಂಡ್ಸ್. ಮನೇಲಿ ಮಕ್ಕಳು ಆಲ್ರೆಡಿ ಕೇಳ್ತಿದ್ದಾರೆ, ಆಯ್ತಾ ಮಮ್ಮಿ ಅಂತೇಳಿ. ಅದಕ್ಕೋಸ್ಕರ ಬೇಗ ಆಗಲಿ ಅನ್ನೋದಕ್ಕೆ ಎರಡನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಈಗ ನೋಡಿ, ಎಣ್ಣೆ ಕಾದಿದೆ. ಎಣ್ಣೆ ಕಾದ ನಂತರ ಫಸ್ಟ್ ನಾನಿಲ್ಲಿ ಸಾಸಿವೆ ಹಾಕ್ಕೊಂಡೆ, ಜೀರಿಗೆ ಹಾಕ್ಕೊತಾ ಇದ್ದೀನಿ. ಎರಡು ಸ್ವಲ್ಪ ಫ್ರೈ ಆಗಿ ಚಟಪಟ ಅಂತ ಸೌಂಡ್ ಮಾಡಲಿ. ಇವಾಗ ಆಲ್ರೆಡಿ ಸಿಡಿತಾ ಇದೆ. ಆ ನಂತರ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀನಿ ನಾನು ಒಂದು 6-7 ದೊಡ್ಡ ಸೈಜಿನ ಈರುಳ್ಳಿ ಮತ್ತು ಒಂದು 4-5 ಬೆಳ್ಳುಳ್ಳಿನ ಬಿಡಿಸಿ ನಾನು ಇಟ್ಕೊಂಡಿದ್ದೀನಿ. ಸ್ವಲ್ಪ ಕೊಬ್ಬರಿ ತುರಿನೂ ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಏನು ಚಟಪಟ ಅಂತ ಎಣ್ಣೆ, ಸಾಸಿವೆ, ಜೀರಿಗೆ ಸಿಡಿದ್ವು, ಅದಕ್ಕೆ ನಾನು ಏನು ಸೇರಿಸ್ತಾ ಇದ್ದೀನಿ, ಇಲ್ಲಿ ಈರುಳ್ಳಿನ ಸೇರಿಸ್ತಾ ಇದ್ದೀನಿ. ಪಕ್ಕಕ್ಕಿನ್ನ ನೀರಿನ ಕುದ್ದಿಲ್ಲ. ಹಿಂದೆ ಏನಪ್ಪ ಇದು ಸೌಂಡು ಈ ಥರ ಇವ್ರ ಮನೇಲಿ ಅಂತ ಅನ್ಕೋಬಿಡಿ ಫ್ರೆಂಡ್ಸ್. RCB ಮ್ಯಾಚ್ ನಡೀತಾ ಇದೆ, ಮಕ್ಕಳೆಲ್ಲ ಔಟ್ ಆಗಿದ್ದಾರೆ ಅನಿಸುತ್ತೆ. ಅದಕ್ಕೆ ಫುಲ್ಲು ಸೌಂಡು ನಮ್ಮ ಮನೇಲಿ. RCB ಫ್ಯಾನ್ಸು ತುಂಬಿಟ್ಟಿದ್ದಾರೆ.
ನಿಮಗೂ ಕೂಡ RCB ಫ್ಯಾನ್ಸ್ ಅಂತ ತಿಳ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ನೀವು RCB ಫ್ರೆಂಡ್ಸ್ ಆಗಿದ್ದರೆ ಹೇಳಿ, ಒಂದು ಕಮೆಂಟ್ ಮಾಡಿ ನೋಡಿ ಫ್ರೆಂಡ್ಸ್. ಇವಾಗ ಈರುಳ್ಳಿ ಎಲ್ಲ ಹಾಕಿದೆ, ಒಂದು 6-7 ಈರುಳ್ಳಿನ ನಾನು ಕಟ್ ಮಾಡ್ಕೊಂಡಿದ್ದೆ, ಒಂದು ಮೀಡಿಯಮ್ ಸೈಜಿನವು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಈರುಳ್ಳಿ ನಮ್ಮ ಮನೇಲಿ ಭಾಳ ಇಷ್ಟಪಟ್ಟು ತಿಂತಾರೆ ಅಂದರೆ ಚೆನ್ನಾಗಿ ಇನ್ನೊಂದು ಸ್ವಲ್ಪ ಹಾಕಿ ಚೆನ್ನಾಗಿ ಫ್ರೈ ಮಾಡಿ, ಆಮೇಲೆ ಇಲ್ಲಿ ನೋಡಿ ಅದು ಬೆಳ್ಳುಳ್ಳಿನ ನಾನೇನು ಬಿಡಿಸಿಟ್ಟಿದ್ನಲ್ಲ ಅದನ್ನ ಸ್ವಲ್ಪ ಈ ಥರ ಒಂದು ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಕುಟ್ಕೊಂಡ್ರೆ ಅದ್ರದ್ದು ಫ್ಲೇವರು ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಹಿಂಗೆ ಒಂದು ಲೋಟದಲ್ಲಿ ಇದನ್ನು ಮಾಡ್ಕೊತಾ ಇದ್ದೀನಿ. 1-2 ಟೀ ಸ್ಪೂನ್ ಅಷ್ಟು ಹಾಗೇ ಕೊಬ್ಬರಿ ತುರಿನ ನಾನು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಕೊಬ್ಬರಿ ತುರಿ ಹಾಕೋದ್ರಿಂದ ತುಂಬ ರುಚಿಯಾಗುತ್ತೆ. ಯಾವುದೇ ಅಡುಗೆ ಆದ್ರೂ ಸ್ವಲ್ಪ ಕೊಬ್ಬರಿ ಹಾಕಬೇಕು ಅಂತ ಹೇಳ್ತಾರೆ ಹಿಂದ್ಲರು. ಅದನ್ನು ಒಂದು ಹೇಳ್ಬೇಕಂದ್ರೆ ಫ್ರೆಂಡ್ಸ್, ಇಂಗು ತೆಂಗು ಇದ್ದರೆ ಮಂಗನೂ ಅಡುಗೆ ಮಾಡುತ್ತಂತೆ. ನಾವಿಷ್ಟು ತಿಳ್ಕೊಂಡಿರೋರು, ಇಷ್ಟು ಫಾರ್ವರ್ಡ್ ಆಗಿರೋರು ಎಲ್ಲರೂ ನೋಡಿ ತಿಳ್ಕೊಳೋ ಹೊತ್ತು ಬಂದುಬಿಟ್ಟೈತಿ ಇವಾಗೆಲ್ಲ. ಹಾಗಾಗಿ ಸ್ವಲ್ಪ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್. ಇವಾಗ ಹಾಕ್ತಾಯಿದ್ದೇನೆ. ಆದಷ್ಟು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಈರುಳ್ಳಿನ ನಾವು ಈ ರೀತಿ ಬಾಡಿಸ್ಕೊತಾ ಇರಬೇಕು. ಅದ್ರ ಜೊತೆಗೇ ನಾವು ಇಲ್ಲಿ 3 ಕೆಲಸ ಅಟ್ ಎ ಟೈಮ್ ಮಾಡೋದ್ರಿಂದ ಬೇಗ ಅಡುಗೆ ಆಗಿಬಿಡುತ್ತೆ ಫ್ರೆಂಡ್ಸ್. ನೋಡಿರಿ, ಇಲ್ಲಿ ಒಂದು ಕಡೆ ನೀರು ಕಾಯ್ತಾ ಇದ್ದಾವೆ, ಒಂದು ಕಡೆಗೆ ಈರುಳ್ಳಿ ನೋಡ್ತಾ ಇದ್ದೀನಿ. ಅದೇ ರೀತಿ ನಾನು ಉಳಿದಿರೋ ಕಡುಬುಗಳನ್ನು ಕೂಡ ನಾನು ಪಕ್ಕಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಚಪಾತಿ ಲಟ್ಟಿಸ್ಕೊಳ್ಳೋದು, ಕಟ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ತಾಯಿದ್ದೀನಿ. ಹೆಲ್ದಿಯಾಗಿ ತಿನ್ನಬೇಕಂದ್ರೆ ಸ್ವಲ್ಪ ಕಷ್ಟಪಡಬೇಕು ಫ್ರೆಂಡ್ಸ್. ದುಡ್ಡು ಕೊಟ್ಟು ನಾವು ಅನಾರೋಗ್ಯ ಮಾಡ್ಕೊಳೋದಕ್ಕಿಂತ ಮನೆಯಲ್ಲೇ ಸ್ವಲ್ಪ ಕಷ್ಟಪಟ್ಟು ತಿಂದರೆ ಆರೋಗ್ಯವಾಗಿರ್ಬೋದು ಫ್ರೆಂಡ್ಸ್ ನಾವು. ನೋಡಿ ಫ್ರೆಂಡ್ಸ್, ಇವಾಗ ಈರುಳ್ಳಿ ಕೆಂಪಗಾದ ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕಿದ್ದೀನಿ ನಾನು. ಈ ಬೆಳ್ಳುಳ್ಳಿ ಹಾಕಿದ ಮೇಲೆ ಕೂಡ ಸ್ವಲ್ಪ ತಳ ಹಿಡಿದ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಕ್ಲೀನಾಗಿ ನಾವು ಇವಾಗ ನೋಡಿ ಫ್ರೆಂಡ್ಸ್, ನಾನು ಒಂದು 4 ಕಟ್ಟಷ್ಟು ಮೆಂತ್ಯ ಸೊಪ್ಪನ್ನ ಚೆನ್ನಾಗಿ ಸೋಸ್ಕೊಂಡು ಚೆನ್ನಾಗಿ ಒಂದು 5-6 ಬಾರಿ ನಾನು ತೊಳೆದುಕೊಂಡು ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಪಕ್ಕಕ್ಕೆ ನೀರೇನು ಇಟ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದು ಕುದೀತಾ ಬಂತು. ಅದಕ್ಕೆ ನಾನು ಏನು ಮಾಡಿದೆ, ಒಂದು 1/2 ಟೀ ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇನ್ನು 1/2 ಸಾಲ್ಟಷ್ಟು ನಾನು ಈರುಳ್ಳಿಗೆ ಹಾಕ್ತಾಯಿದ್ದೀನಿ. ಯಾಕಂದರೆ ಈರುಳ್ಳಿ ಸಪ್ಪೆ ಆಗಿಬಿಡುತ್ತೆ ಫ್ರೆಂಡ್ಸ್ ಕಡುಬು ಮಾಡಿದಾಗ. ಅದಕ್ಕೆ ಯಾವುದೇ ಅಡುಗೆ ಮಾಡುವಾಗ ಸ್ವಲ್ಪ ಈರುಳ್ಳಿಗೆ ಹಾಕಿದರೆ ಬೇಗನೆ ಬ್ರೌನ್ ಕಲರ್ ಬರುತ್ತೆ. ಇವಾಗ ನಾನೇನು ಲಟ್ಟಿಸ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಫ್ರೆಂಡ್ಸ್, ಅವನ್ನ ಒಂದೊಂದಾಗಿ ನಾನು ಇಲ್ಲಿ ನೀರಿಗೆ ಬಿಡ್ತಾಯಿದ್ದೀನಿ. ಸ್ವಲ್ಪ ಎಚ್ಚೆತ್ಕೊಳ್ಳೋದೇನೆಂದರೆ ಅಂಟ್ರಿಸಿರ್ಬಾರ್ದು ಫ್ರೆಂಡ್ಸ್. ಅದಕ್ಕೋಸ್ಕರ ನೀವು ಆ ಥರ ಭಯ ಏನು ಪಡುವಂತ ಆಗೋತ್ತಿಲ್ಲ. ಸ್ವಲ್ಪ ಆಯಿಲ್ ಹಾಕಿದರೆ ನೀವು 1-2 ಸ್ಪೂನ್ ಏನು ಹಾಕಿರ್ತೀರಲ್ಲ, ಅದರಿಂದ ನೀವು ಅಂಟ್ರಿಸ್ತವನ್ನ ನಿಮಗೆ ಭಯನೇ ಬೇಡ. ಮಾಡಿ ನೋಡಿ ಫ್ರೆಂಡ್ಸ್ ಒಂದು ಸರಿ. ಯಾವುದನ್ನೇ ಆಯ್ತು ಮಾಡ್ದಲೇ ನಾವು ಹಿಂಜರಿಯೋದು ತಪ್ಪು. ಒಂದು ಸರಿ ಮಾಡಿದರೆ ನಿಮಗೆ ಅದ್ರ ಐಡಿಯಾ ಸಿಗುತ್ತೆ. ನಾನು ಫಸ್ಟಿಗೆ ಕಡುಬು ಮಾಡ್ಬೇಕಾದ್ರೆ ಇವೇನಪ್ಪ ಹಿಂಗೆ ಕಟ್ ಮಾಡಿ ಹಾಕಿದರೆ ಅಂಟಿಸ್ಬಿಡ್ತಾವಲ್ಲ ಅನ್ನೋ ಭಯ ಇತ್ತು. ಒಂದು 4-5 ಸರಿ ಮಾಡೋದ್ರೊಳಗಡೆ ಅದ್ರದ್ದು ಐಡಿಯಾ ನನಗೆ ಗೊತ್ತಾಗಿದೆ ಫ್ರೆಂಡ್ಸ್. ನೋಡಿ, ಅವು ಬೆಂದಂಗೆಲ್ಲ ಏನಾಗ್ತವೆ, ಮೇಲ್ಗಡೆ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ. ಅದರ ಜೊತೆಗೇ ನಾನು ಈರುಳ್ಳಿ ಹಾಕಿದ್ದೆ, ಅದನ್ನು ಕೂಡ ನಾನು ಬಾಡಿಸ್ತಾಯಿದ್ದೀನಿ ಅವಾಗವಾಗ. ಸ್ವಲ್ಪ ನಮ್ಮ ಮನೇಲಿ ಹಸಿ ಸ್ಮೆಲ್ ಈರುಳ್ಳಿ ಇದ್ದರೆ ಅಷ್ಟು ಇಷ್ಟ ಆಗೋಲ್ಲ ಫ್ರೆಂಡ್ಸ್ ನಮಗೆಲ್ಲ. ಹಂಗಾಗಿ ಸ್ವಲ್ಪ ನಾನು ಜಾಸ್ತಿನೇ ರೋಸ್ಟ್ ಮಾಡ್ಕೊಂಬಿಡ್ತೀನಿ. ನಿಮ್ಮ ಟೇಸ್ಟ್ ಫ್ರೆಂಡ್ಸ್, ಸ್ವಲ್ಪ ಯಾವ ರೀತಿ ಬೇಕೋ ನಿಮಗೆ ಆ ರೀತಿ ಮಾಡ್ಕೊಳ್ಳಿ. ಅದಾದ ನಂತರ ನಾನು ಈ ಕಡೆ ಏನು ಮಾಡ್ತಿದ್ದೀನಿ, ಕಡುಬುಗಳನ್ನ ಒಂದೊಂದೇ ಆಗಿ ಎತ್ತಿ ನೋಡ್ತಾಯಿದ್ದೀನಿ ಫ್ರೆಂಡ್ಸ್, ಬೆಂದಿದ್ದಾವೋ ಏನಿಲ್ಲೋ ಅಂತೇಳಿ. ಸ್ವಲ್ಪ ಹಿಂಗೆ ಈಸಿಯಾಗಿ ನೋಡಿದರೆ ಅಂಟ್ರಿಸ್ಲಿಲ್ದಂಗಿದ್ರೆ ಆಯಿತು. ನೆಕ್ಸ್ಟ್ ಎಲ್ಲ ಆದಮೇಲೆ ಲಾಸ್ಟಿಗೆ ನಾನು ಕೊಬ್ಬರಿ ತುರಿ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಜಾಸ್ತಿ ಇಷ್ಟ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಕೊಬ್ಬರಿ. ನಿಮ್ಮ ಇಷ್ಟ, ಅದು ಯಾವ ರೀತಿ ಬೇಕೋ ಆ ರೀತಿ. ನಾನಿಲ್ಲಿ 1-2 ಟೀ ಸ್ಪೂನ್ ಇಷ್ಟ ಹಾಕ್ತಾಯಿದ್ದೀನಿ. ನನ್ನ ಮಕ್ಳಿಗೆ ಅಷ್ಟೊಂದು ಕೊಬ್ಬರಿ ತುರಿ ಮೇಲೆ ಇಷ್ಟ ಆಗೋದಿಲ್ಲ ಫ್ರೆಂಡ್ಸ್. ಅಡ್ಡ ಬರುತ್ತೆ ಮಮ್ಮಿ ಹಾಕ್ಬೇಡ ಹಂಗೆ ಹಿಂಗೆ ಅಂತಿರ್ತಾರೆ. ಆದರೂ ಇಬ್ಬರಿಗೂ ನಮಗೂ ನಮ್ಮ ಮನೆಯವ್ರಿಗೆಲ್ಲ ಅಡ್ಜಸ್ಟ್ ಆಗಂಗೆ 1-2 ಟೀ ಸ್ಪೂನ್ ಹಾಕಿದ್ದೀನಿ. ಈ ಕಡೆ ಇಲ್ಲಿ ಚೆನ್ನಾಗಿ ಕುದೀತಿದೆ ಫ್ರೆಂಡ್ಸ್ ಕಡುಬು. ಆಲ್ರೆಡಿ ಕುದ್ದು ಮೇಲ್ಗಡೆ ಬರ್ತಾಯಿದ್ದೇನೆ. ಇದ್ರ ಜೊತೆಗೆ ನಾನು ಇಲ್ಲಿ ಸ್ವಲ್ಪ ಅರಿಶಿನ ಪುಡಿ ನಿಮಗೆ ತೋರಿಸ್ತಿದ್ದೆ ನೋಡಿರಿ. 1/4 ಸ್ಪೂನಷ್ಟು ನಾನಿಲ್ಲಿ
ಅರಿಶಿನ ಪುಡಿನ ಸೇರಿಸ್ತಿದ್ದೀನಿ. ಸೇರಿಸಿದ ನಂತರ ಚೆನ್ನಾಗಿ ಅದನ್ನು ಕೂಡ ಇಲ್ಲಿ ಮಿಕ್ಸ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಕಲರ್ ನಿಮಗೆ ಇನ್ನೂ ಸ್ವಲ್ಪ ಕಮ್ಮಿ ಅಂತ ಏನಾದರೂ ಅನಿಸಿದ್ರೆ ಇನ್ನೊಂದು ಚೂರು ಹಾಕ್ಕೊಳ್ಳಿ. ನಂತರ ಇಲ್ಲಿ ಖಾರದ ಪುಡಿ ಫ್ರೆಂಡ್ಸ್, ಎಲ್ಲವನ್ನು ಮನೆಯಲ್ಲೇ ಮಾಡ್ಕೊಂಡ್ರೆ ಭಾಳ ಉತ್ತಮ ಫ್ರೆಂಡ್ಸ್. ಖಾರ ಪುಡಿ, ಸಾಂಬಾರು ಪುಡಿ, ಧನಿಯಾ ಪುಡಿ ಎಲ್ಲನೂ ನಾನಿಲ್ಲಿ ಮನೆಯಲ್ಲೇ ಮೆಣಸಿನ್ಕಾಯಿನೆಲ್ಲ ಒಣಗಾಕಿ ಖಾರ ಪುಡಿ ಮಾಡ್ಕೊಂಡಿರೋದು ಫ್ರೆಂಡ್ಸ್. ಹಾಗಾಗಿ ತುಂಬ ಕಲರ್ ಇದೆ, ಮೀಡಿಯಮ್ ಖಾರ ಇದೆ, ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್. ಯಾವುದೇ ಫುಡ್ ಕಲರ್ ಆಯಿತು ಏನೂ ಸೇರಿಸಿಲ್ದಿರೋದ್ರಿಂದ ಆರೋಗ್ಯವಾಗಿರ್ಬೋದು ಫ್ರೆಂಡ್ಸ್. ನಾವೆಲ್ಲರೂ ಆದಷ್ಟು ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಇದು ನನ್ನ ಓನ್ ಸಜೆಷನ್ನು. ಮಕ್ಕಳಿಗೆ ಜಂಕ್ ಫುಡ್ ಕೊಡೋದ್ರಿಂದ ಮಕ್ಕಳು ಹೆಲ್ದಿಯಾಗಿರೋಕ್ಕೆ ಇವಾಗ ಭಾಳ ಕಷ್ಟಪಡಬೇಕಾಗುತ್ತೆ ಫ್ರೆಂಡ್ಸ್. ಈಗ ನೋಡಿ, ಬೆಲ್ಲ ಕುದ್ದು ಈಗ ಮೇಲ್ಗಡೆ ಬರ್ತಾ ಇದ್ದಾವೆ. ಸ್ವಲ್ಪ ಎಣ್ಣೆ ಬಿಟ್ಟ ಮೇಲೆ ಇವಾಗ ನಾವು ಮೆಂತ್ಯ ಸೊಪ್ಪು, ಏನು 5 ಕಟ್ಟು ಸೊಪ್ಪನ್ನ ಬಿಡಿಸಿ ಸೋಸಿ ನೀಟಾಗಿ ಇಟ್ಕೊಂಡಿರ್ತೀವಿ ಫ್ರೆಂಡ್ಸ್. ಇವಾಗ ಅದನ್ನು ಅದರೊಳಗಡೆ ಸೇರಿಸೋಣ. ನಿಧಾನಕ್ಕೆ ನೋಡ್ಬಿಟ್ಟು ಬಾಣಲಿಲಿ ಇದೇನಪ್ಪ ಸೊಪ್ಪು ಇಷ್ಟೊಂದು ಐತೆ ಅಂತ ಭಯ ಪಡೋಕ್ಕೆ ಹೋಗ್ಬೇಡ್ರಿ ಫ್ರೆಂಡ್ಸ್. ನಿಮಗೆಲ್ಲ ಗೊತ್ತು ಸೊಪ್ಪು ಕುದ್ಮೇಲೆ ಎಷ್ಟಾಗುತ್ತೆ ಅನ್ನೋದು. ಇವಾಗ ನೋಡಿ, ಒಂದು ತಟ್ಟೆ ನಾನು ಸೊಪ್ಪು ಹಾಕಿದರೆ ಅದು ಒಂದು ಮುಷ್ಟಿವಷ್ಟು ಆಗಿಬಿಡುತ್ತೆ. ಸೊಪ್ಪೆಲ್ಲ ಕುದ್ದು ಸ್ವಲ್ಪ ನೋಡ್ಕೊಂಡು ಸೊಪ್ಪನ್ನ ನಾವು ಹಾಕ್ಕೊಂತ ಹೋಗ್ಬೇಕು ಫ್ರೆಂಡ್ಸ್. ಸ್ವಲ್ಪ ಎಳೆ ಮೆಂತ್ಯ ಸೊಪ್ಪು ತಗೊಂಡ್ರೆ ನಿಮಗೆ ಬೇಗನೆ ಬೇಯುತ್ತೆ. ನೀರೇನು ಹಾಕಕ್ಕೆ ಹೋಗ್ಬೇಡ್ರಿ, ಅದಕ್ಕೆ ಸೊಪ್ಪಲ್ಲಿರುವ ನೀರೇ ಸಾಕಾಗುತ್ತೆ ಫ್ರೆಂಡ್ಸ್. ಚೆನ್ನಾಗಿ ಈ ರೀತಿ ಎಲ್ಲದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಅದರೊಳಗಡೆ ನೀರೇ ಸಾಕಾಗುತ್ತೆ. ಸ್ವಲ್ಪ ದಂಟೇನಾದರೂ ಗಟ್ಟಿ ಅಂತ ನಿಮಗೆ ಅನಿಸಿದರೆ ಸ್ವಲ್ಪ ನೀರು ಚಿಮ್ಸ್ಕೊಳ್ಳಿ ಫ್ರೆಂಡ್ಸ್. ಸ್ವಲ್ಪ ದಂಟು ನನಗೆ ಯಾಕೋ ಸ್ವಲ್ಪ ಬಿಗಿ ಅಂತ ಅನ್ನಿಸ್ತು ಫ್ರೆಂಡ್ಸ್. ಅದಕ್ಕೋಸ್ಕರ ನಾನು ಒಂದು 1/4 ಕಪ್ ಅಥವಾ 1 ಟೀ ಲೋಟದಷ್ಟು ನಾನಿಲ್ಲಿ ನೀರು ಹಾಕ್ಕೊಂಡಿದ್ದೀನಿ. ಸೊಪ್ಪು ಭಾಳ ಇರೋದ್ರಿಂದ ಸ್ವಲ್ಪ ಖಾರ ಪುಡಿ ಹಾಕಿರೋದ್ರಿಂದ ತಳ ಒತ್ತೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಪದೇ ಸ್ವಲ್ಪ ಮಿಕ್ಸ್ ಮಾಡಿ ಅಷ್ಟರೊಳಗಡೆ ನಾವಿಲ್ಲಿ ಕಡುಬನ್ನ ಒಂದು ಸರಿ ನೋಡಿದ್ವಿ. ನೋಡಿ ಫ್ರೆಂಡ್ಸ್, ಮುಚ್ಚಿಟ್ಟಿದ್ದೀನಿ ನಾನು. ಇವಾಗ ಅಷ್ಟರೊಳಗಡೆ ಇವನ್ನ ಕಡುಬು ಬೆಂದಿದ್ದೇವೆ. ಇವಾಗ ನಾವೇನು ಮಾಡೋಣ, ಒಂದು ಜರಡಿ ತಗೊಂಡು ಅವನ್ನೆಲ್ಲ ಚೆನ್ನಾಗಿ ನೀರನ್ನ ಅಲ್ಲೇ ಇಳಿಸಿ ಎತ್ತಿ ಒಂದು ತಟ್ಟೆ ಒಳಗಡೆ ನೋಡಿರಿ ಫ್ರೆಂಡ್ಸ್, ಒಂದಕ್ಕೊಂದು ಅಂಟೆ ಇರೋದು ನಾವು ನೋಡ್ತಾನೆ ಇಲ್ಲ. ಈಗ ನೋಡಿ ಅದನ್ನು ತೆಗೆದು ಒಂದು ತಟ್ಟೆಗೆ ಹಾಕ್ತಾಯಿದ್ದೀನಿ. ನೋಡಿ ಫ್ರೆಂಡ್ಸ್, ಹಿಂದೆ ಎಷ್ಟು ಚೀರ್ತಾನೆ ನನ್ನ ಮಗ. RCB ದೊಡ್ಡ ಫ್ಯಾನ್ಸು, ದೊಡ್ಡ ಕ್ರಿಕೆಟರ್ ಆಡ್ದಂಗೆ ಆಡ್ತಾನೆ ಫ್ರೆಂಡ್ಸ್. ಇವನು ಹಿಡಿಯೋದೇ ನಮಗೆ ಈ ರಸದಲ್ಲಿ ಕಷ್ಟ ಆಗಿಬಿಟ್ಟಿದೆ. ಈಗ ನೋಡಿ ಫ್ರೆಂಡ್ಸ್, ಎಲ್ಲವನ್ನು ನಾನು ತೆಗ್ದಿದ್ದೀನಿ ನೀರು. ಮತ್ತು ಅದೇ ನೀರಿಗೆ ನಾನು ಏನು ಮಾಡ್ತೀನಿ, ಮತ್ತೆ ಉಜ್ಜಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನಾನು. ಹೌದು, ಇವೆಲ್ಲ ತೋರಿಸ್ತೀನಿ ನೋಡಿರಿ, ನಿಮಗೆ ತೋರಿಸ್ತಿದ್ದೀನಿ ಒಂದು ಎತ್ಕೊಂಡು ಯಾವ ರೀತಿ ಬಂದಿದೆ ನೋಡಿ. ಅದು ನಾವು ಡಿವೈಡ್ ಮಾಡಿದರೂ ಕೂಡ ಕೈಗೆ ಅಂಟಿಸ್ಲಿಲ್ಲ ಫ್ರೆಂಡ್ಸ್. ಅದರ ನಡುವೆ ನೋಡಿ ಎಷ್ಟು ಸೊಪ್ಪಿತ್ತು ಫ್ರೆಂಡ್ಸ್. ಆ ಬಾಣಲಿ ತುಂಬಿಟ್ಟಿತ್ತು. ಇವಾಗ ನೋಡಿರಿ ಸ್ವಲ್ಪ ಕುದ್ದೆ ಎಷ್ಟು ಒಳಗಡೆ ಹೋಗಿದೆ ಇವಾಗ ಆಲ್ರೆಡಿ. ನಾನು ಸ್ವಲ್ಪ ಇನ್ನೊಂದು 5 ನಿಮಿಷ ಆದರೆ ಆ ನೀರೆಲ್ಲ ಹೀರ್ಕೊಂಡು ಬಂದರೆ ಮುಗೀತು ಫ್ರೆಂಡ್ಸ್ ಅದ್ರದ್ದು. ನೆಕ್ಸ್ಟ್ ನಾನು ಮತ್ತೆ ಇನ್ನೊಂದು ಕಡೆ ಬಿದ್ದೆ ಫ್ರೆಂಡ್ಸ್. ನಾನು ಅದೇ ರೀತಿ ಮೊದಲಿಗೆ ಯಾವ ರೀತಿ ತೋರಿಸಿದ್ನಲ್ಲ ಅದೇ ರೀತಿ ನಾವು ಸ್ವಲ್ಪ ದಪ್ಪವಾಗಿ ಲಟ್ಟಿಸ್ಕೋಬೇಕು ಫ್ರೆಂಡ್ಸ್. ನೋಡಿ, ಸ್ವಲ್ಪ ನಂದು ಹಿಟ್ಟು ಮೆತ್ತಗಾಗ್ಬಿಟ್ಟಿತ್ತು ಫ್ರೆಂಡ್ಸ್. ಸ್ವಲ್ಪ ಕಲಸಿಟ್ಟು ಭಾಳ ಹೊತ್ತಾಗ್ಬಿಟ್ಟಿತ್ತು, ಹಾಗಾಗಿ ಸ್ವಲ್ಪ ಅಂಟಿಸ್ತಾ ಇತ್ತು ಅಷ್ಟೇ. ನೀವು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಳ್ಳಿ, ಏನು ತೊಂದರೆ ಆಗೋಲ್ಲ. ನೋಡಿ, ನಾನು ಮತ್ತೆ ಅದೇ ರೀತಿ ಕಟ್ ಮಾಡ್ತಿದ್ದೀನಿ. ಫಸ್ಟಿಗೆ ತೋರಿಸಿದ್ನಲ್ಲ ಅದೇ ರೀತಿ ನಾವು ಎಲ್ಲವನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಇದೇನಪ್ಪ ತುಂಬ ಹೊತ್ತಾಗುತ್ತೆ ಅನ್ನೋದು ಭಯ ಬೇಡ ಫ್ರೆಂಡ್ಸ್. ಎಲ್ಲ ಬೇಗನೆ ಆಗೋಗ್ಬಿಡುತ್ತೆ ಕೆಲಸ. ಏನು
ಶೇಪ್ ಬರಲಿಲ್ಲ ಅಂತ ಏನು ನೀವೇನು ಅಂದ್ಕೊಳಕ್ಕೆ ಹೋಗಬೇಡಿ. ಒಟ್ಟು ಚಿಕ್ಕ ಚಿಕ್ಕ ಪೀಸ್ ಆದರೆ ಅಡ್ಡಿ ಇಲ್ಲ ಅಷ್ಟೇ. ನಿಧಾನಕ್ಕೆ ಕಟ್ ಮಾಡ್ತಿದ್ದೀನಿ. ಮತ್ತು ಅದೇ ರೀತಿ ಒಂದು ಪ್ಲೇಟಲ್ಲಿ ಎಲ್ಲವನ್ನು ಡಿವೈಡ್ ಮಾಡ್ಕೊತ ಬಿಡಿಸ್ಕೊತ ಹಾಕೊಂಡ್ರೆ ಮುಗೀತು ಫ್ರೆಂಡ್ಸ್. ಅದು ನೋಡಿ ಎಲ್ಲವನ್ನು ಬಿಡಿಸ್ತಾಯಿದ್ದೀನಿ ನಾನು. ಸ್ವಲ್ಪ ಹಿಟ್ಟು ಮೆತ್ತಗಾಗಿರೋದ್ರಿಂದ ಆ ರೀತಿ ಆಗ್ತದೆ ಫ್ರೆಂಡ್ಸ್. ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಅಷ್ಟೇ. ಒಂದು 3 ಬಟ್ಲ ಹಿಟ್ಟಲ್ಲಿ ನಾವು ಸುಮಾರು ಕಡುಬು ಮಾಡ್ಕೋಬೋದು ಫ್ರೆಂಡ್ಸ್. ನಮ್ಮ ಮನೇಲಿ 5 ಮೆಂಬರ್ಸ್ ಇರೋದ್ರಿಂದ ನಾನು ಒಂದು 3 ಬಟ್ಲ ಮಾಡಿದ್ದೀನಿ. ನಿಮ್ಮ ಮನೇಲಿ ನೋಡ್ಕೊಂಡು ನೀವು ನಿಮ್ಗೆ ಎಷ್ಟು ಬೇಕೋ ಅಷ್ಟು, ಸ್ವಲ್ಪ ಅಂದರೆ ಸ್ವಲ್ಪ ನೋಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು ಮಾಡ್ಕೊಳ್ಳಿ ಫ್ರೆಂಡ್ಸ್. ಮಕ್ಕಳು ಬರೋದ್ರೊಳಗಡೆ ಸಾಯಂಕಾಲ ಸ್ಕೂಲಿಂದ ಈ ರೀತಿ ಒಂದು ಸ್ನ್ಯಾಕ್ಸ್ ಮಾಡಿ ಒಂದು ಬೌಲಲ್ಲಿ ಹಾಕಿ ಕೊಟ್ಬಿಟ್ರೆ ಮಕ್ಕಳಿಗೆ ರುಚಿಯಾಗಿ ತಿಂತಾರೆ, ಹೆಲ್ದಿನೂ ಆಗಿರುತ್ತೆ. ಮೆಂತ್ಯ ಸೊಪ್ಪು ಎಲ್ಲದಕ್ಕೂ ಒಳ್ಳೆಯದು ಫ್ರೆಂಡ್ಸ್, ಆರೋಗ್ಯಕ್ಕೆ. ಮೆಂತ್ಯ ಸೊಪ್ಪು ಅಂತಲ್ಲ ಫ್ರೆಂಡ್ಸ್, ಯಾವುದೇ ಸೊಪ್ಪಾಯಿತು ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಈಗ ನೋಡಿ ಎಲ್ಲ ನೀರು ಅದು ಹೀರ್ಕೊಂಬಿಟ್ಟು ಇವಾಗ ನಾವೇನು ಕುದ್ಸೋಕೆ ಹಾಕಿದ್ವಲ್ಲ ಸೊಪ್ಪು ಕೂಡ ಕುದೀತಾ ಇದೆ. ಕುದ ನಂತರ ಅದೊಂದು ಸ್ವಲ್ಪ ಆಯಿಲ್ ಬಿಡುತ್ತೆ ಫ್ರೆಂಡ್ಸ್. ಈ ರೀತಿ ಸಣ್ಣ ಉರಿ ಇಟ್ಬಿಡಿ ಫ್ರೆಂಡ್ಸ್. ಅದು ಆಗೋಷ್ಟೊತ್ತಿಗೆ ನೋಡಿರಿ ನೀರು ನಾನು ತೋರಿಸ್ತಾ ಇದ್ದೀನಿ. ಅಲ್ಲಿ ನೀರು ಹಾಕಿರೋದು ಸ್ವಲ್ಪನೂ ಅಲ್ಲಿ ಇಲ್ಲ, ಆಲ್ರೆಡಿ ಎಣ್ಣೆ ಬಿಡ್ತಾ ಇದೆ. ಸೊಪ್ಪು ಅಷ್ಟೊತ್ತಿಗೆ ಚೆನ್ನಾಗಿ ಕುತ್ಕೊಂಡ್ಬಿಡುತ್ತೆ ಫ್ರೆಂಡ್ಸ್. ಯಾವುದೇ ರೀತಿ ಕಹಿ ಅನಿಸುತ್ತೆ ಬೇರೆ ಮೆಂತ್ಯ ಸೊಪ್ಪು ಹಾಕಿದ್ದೀವಿ ಅನ್ನೋ ಭಾವನೆನೇ ಬೇಡ ಫ್ರೆಂಡ್ಸ್. ನೀವು ತಿಂದು ನೋಡಿ ಮಾಡಿ ನನಗೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್, ಯಾವ ರೀತಿ ಆಯಿತು ನಿಮ್ಮದು ಅಂತೇಳಿ. ನೋಡಿ ನಾನು ಮತ್ತೆ ಇನ್ನೊಂದು ಸರಿ ನಾನು ಹಾಕಿದ್ದೀನಿ, ಮತ್ತು ಅದನ್ನು ನೋಡ್ತಾಯಿದ್ದೀನಿ ಇವಾಗ ಎತ್ಕೊಂಡು ಯಾವ ರೀತಿ ಬೆಂದಿದ್ದೀನೋ ಇಲ್ಲ ಅಂತ. ನೋಡಿ ಫ್ರೆಂಡ್ಸ್, ನಾನು ಎಲ್ಲವನ್ನು ಒಂದು ತಟ್ಟೆಯಲ್ಲಿ ಹಾಕ್ಕೊಂಡಿದ್ದೆ, ಎಲ್ಲವನ್ನು ಬೇಯಿಸ್ಬಿಟ್ಟು ಈಗ ನಾನು ಅವನ್ನೇನು ಮಾಡ್ತಿದ್ದೀನಿ, ನಿಧಾನಕ್ಕೆ ಬೆಂದಿರೋ ಸೊಪ್ಪಿಗೆ ನಾನಿಲ್ಲಿ ಈರುಳ್ಳಿ, ಬೆಳ್ಳುಳ್ಳಿ, ಸಾಸಿವೆ, ಜೀರಿಗೆ ಮತ್ತು ಕೊಬ್ಬರಿ ತುರಿ ಎಲ್ಲವನ್ನು ಹಾಕಿ ನಾವು ಫ್ರೈ ಮಾಡ್ಕೊಂಡು ಮೆಂತ್ಯ ಸೊಪ್ಪನ್ನ ಹಾಕಿ ಫ್ರೈ ಏನು ಮಾಡ್ಕೊಂಡಿದ್ದೀವಲ್ಲ ಫ್ರೆಂಡ್ಸ್, ಅದಕ್ಕೆ ಬೆಂದಿರ್ತಕ್ಕಂಥ ಈ ಕಡುಬನ್ನ, ಗೋಧಿ ಹಿಟ್ಟು ಫ್ರೆಂಡ್ಸ್, ಮತ್ತೆ ಹೇಳಿಲ್ಲ ಅಂತ ಅನ್ನೋಕ್ಕೋಗ್ಬಿಡಿ. ಚಪಾತಿ ಹಿಟ್ಟನ್ನ ಯಾವ ರೀತಿ ಕಲಿಸ್ಕೊತೀವೋ ಅದೇ ರೀತಿ ಕಲಿಸ್ಕೊಂಡು ನೀವು ಈ ರೀತಿ ಮಾಡ್ಕೋಬೇಕು. ನೋಡಿ ನಾನು ಎಷ್ಟು ಸ್ವಲ್ಪ ಜೋರ ತಿರಿದ್ರು ಅವೇನು ಮುರ್ಕೊಂಡು ಹೋಗಿಲ್ಲ ಫ್ರೆಂಡ್ಸ್. ನೋಡಿ ನಾನು ಒಂದು ಎತ್ಕೊಂಡು ಟೇಸ್ಟ್ ನೋಡ್ತಿದ್ದೀನಿ, ಉಪ್ಪು ಖಾರ ಏನೇನು ಆಗಿಲ್ಲ ಅಂದರೆ ನೀವು ಈ ಟೈಮಲ್ಲಿ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್, ಏನೂ ಆಗೋಲ್ಲ. ಈಗ ನೋಡಿ ನನಗೆ ಸ್ವಲ್ಪ ನೋಡ್ತಾಯಿದ್ದೀನಿ. ಅವಾಗ ಏನು ಮಾಡ್ಬೇಕು, ನೀವು ಸ್ವಲ್ಪ ಸಣ್ಣ ಉರಿಲಿ ಇಟ್ಕೋಬೇಕು ಫ್ರೆಂಡ್ಸ್. ಅದನ್ನ ಇಲ್ಲಾಂದರೆ ಕೆಳಗಡೆ ಬೇಗ ಒತ್ತೋ ಚಾನ್ಸಸ್ ಇರುತ್ತೆ, ಯಾಕಂದರೆ ಖಾರ ಪುಡಿ ಇರೋದ್ರಿಂದ ಮತ್ತು ಇದು ಕಡುಬು ಆಲ್ರೆಡಿ ಬೆಂದಿರೋದ್ರಿಂದ ಸ್ವಲ್ಪ ತವಾಗೆ ಕಚ್ಕೊಂಬಿಡುತ್ತೆ ಫ್ರೆಂಡ್ಸ್. ಈಗ ನೋಡಿ ಸ್ವಲ್ಪ ನಾನು ತಿಂದು ನೋಡಿದಾಗ ಉಪ್ಪು ಕಮ್ಮಿ ಅನ್ನಿಸ್ತು, ಹಾಗಾಗಿ ಸ್ವಲ್ಪ ಉಪ್ಪು ಹಾಕಿ ಮತ್ತು ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ನೋಡಿ ಸರಿಯಾಗಿ ಒಂದು 3 or 4 ಮಿನಿಟ್ ನೀವು ಈ ರೀತಿ ಮಿಕ್ಸ್ ಮಾಡಿ ತಳ ಕಚ್ಕೊಂಡಿಲ್ಲ ಅಂತ ಅಂದ್ಕೊಂಡಂಗೆಲ್ಲ ನೀವು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರ್ಬೇಕು ಫ್ರೆಂಡ್ಸ್. ಈಗ ನೋಡಿ ಒಂದು ಬೌಲೆಲ್ಲ ಹಾಕಿದ್ದೀನಿ. ನೋಡಿ ಫ್ರೆಂಡ್ಸ್, ನೀವು ಇವಾಗ ಮಾಡಿ ನೋಡಿ ಯಾವ ರೀತಿ ಇತ್ತಂತ ಹೇಳಿ. ಥ್ಯಾಂಕ್ ಯು. ಆಯಿತಾ?